ಉಗಾದಿ ಹಬ್ಬದ ಹರಿದಿನಗಳಲ್ಲಿ ನಮ್ಮ ಮನೆಗಳಲ್ಲಿ ಯೂಶಲ್ ಆಗಿ ಹಬ್ಬದ ಕೆಲಸಗಳು ಜಾಸ್ತಿ ಇದ್ದೇ ಇರುತ್ತೆ ಅಲ್ವಾ. ಆದ್ರೆ ಈ ದಿನ ಎಷ್ಟೇ ಕೆಲಸಗಳಿರಲಿ ನಾನು ಯಾವಾಗ್ಲೂ ಈ ಹೊಸ ವರ್ಷವನ್ನ ಯಾವ್ದಾದ್ರು ಸಿಹಿ ತಿಂಡಿ ಮಾಡಿನೇ ಶುರು ಮಾಡೋದು. ಅದರಲ್ಲೂ ಕಿಚನ್ ನಲ್ಲಿ ಕೆಲಸ ಬೇಗನೆ ಮುಗಿಬೇಕು, ಮುಖ್ಯವಾಗಿ ಸುಲಭವಾಗಿ ಮಾಡೋದಕ್ಕೆ ನಾನಿವತ್ತು ಬಾಷ್ ಪ್ಯೂರ್ ಮಿಕ್ಸ್ ಪ್ಲಸ್ ನ ಉಪಯೋಗಿಸ್ತಾ ಇದ್ದೀನಿ. ಇದನ್ನ ಉಪಯೋಗಿಸಿ ಉಗಾದಿ ಹಬ್ಬಕ್ಕೆ ಸೋರೆಕಾಯಿ ಹಲ್ವಾನ ಮಾಡೋಣವಾ. ಮೊದಲಿಗೆ ಈ ಇನ್ಸ್ಟಾ ಪ್ರೆಪ್ ಜಾರ್ಗೆ ಈ ಗ್ರೇಟಿಂಗ್ ಬ್ಲೇಡ್ ನ ಅಟ್ಯಾಚ್ ಮಾಡಿ ಸೋರೆಕಾಯಿನ ತುರಿದಿಟ್ಕೊಳ್ಳೋಣ. ಈಗ ಸ್ಟವ್ ನಲ್ಲಿ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ತುಪ್ಪ ಹಾಕಿ ಹೀಟ್ ಮಾಡಿ ಗ್ರೇಟ್ ಮಾಡಿಟ್ಟಿರುವ ಸೋರೆಕಾಯಿನ ಹಾಕೋಣ. ಇದಕ್ಕೆ ಸ್ವಲ್ಪ ಹಾಲನ್ನ ಹಾಕಿ ಗಟ್ಟಿಗಾಗೋವರೆಗೆ ಬೇಯಿಸ್ಕೊಂಡು ಇದಕ್ಕೆ ಸ್ವಲ್ಪ ಸಕ್ಕರೆ, ಏಲಕ್ಕಿ ಪುಡಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಈ ತರ ಹಲ್ವಾ ಕನ್ಸಿಸ್ಟೆನ್ಸಿಗೆ ಹಾಗೇನೆ ಗ್ಲಾಸಿ ಆಗಿ ಕುಕ್ ಮಾಡಿ ಸರ್ವ್ ಮಾಡಿದ್ರೆ ಉಗಾದಿ ಸ್ಪೆಷಲ್ ಸೋರೆಕಾಯಿ ಹಲ್ವಾ ತಯಾರು. ಅದೇ ತರ ಈ ಬಾಷ್ ಪ್ಯೂರ್ ಮಿಕ್ಸ್ ಪ್ಲಸ್ ನ ಉಪಯೋಗಿಸಿ ಹೆಲ್ತಿ ಆಗಿ ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ನ ಮಾಡೋಣ. ಸೊ ಕ್ವಿಕ್ ಆಗಿ ಈ ಚಾಪಿಂಗ್ ಬ್ಲೇಡ್ ನ ಇನ್ಸ್ಟಾ ಪ್ರೆಪ್ ಜಾರ್ಗೆ ಅಟ್ಯಾಚ್ ಮಾಡ್ಕೊಂಡು ಇದರಲ್ಲಿ ಕಟ್ ಮಾಡಿಟ್ಟಿರುವ ವೆಜಿಟೇಬಲ್ಸ್ ನೆಲ್ಲ ಹಾಕಿ ಕೋರ್ಸ್ ಆಗಿ ಈ ತರ ಪಲ್ಸ್ ಮೂಡ್ ನಲ್ಲಿ ರುಬ್ಬಿ ಒಂದು ಬೌಲ್ಗೆ ಹಾಕೊಂಡು ಆಲಿವ್ ಆಯಿಲ್ ಡ್ರೆಸ್ಸಿಂಗ್ ಹಾಕಿ ಟಾಸ್ ಮಾಡಿದ್ರೆ ಫ್ರೆಶ್ ಹಾಗೂ ಹೆಲ್ತಿ ಸ್ಯಾಲೆಡ್ ರೆಡಿ. ನನಗೆ ಈ ಬಾಷ್ ಪ್ಯೂರ್ ಮಿಕ್ಸ್ ಪ್ಲಸ್ ಮಿಕ್ಸರ್ ಗ್ರೈಂಡರ್ ಪ್ಲಸ್ ಫುಡ್ ಪ್ರೊಸೆಸರ್ ನನ್ನ ಪ್ರತಿದಿನ ಅಡಿಗೆಗೆ ತುಂಬಾನೇ ಕನ್ವೀನಿಯಂಟ್ ಆಗಿದೆ. ಯಾಕೆಂದ್ರೆ ಇದರಲ್ಲಿ 40ಕ್ಕೂ ಹೆಚ್ಚು ಫಂಕ್ಷನಾಲಿಟೀಸ್, ಅದರಲ್ಲೂ ಮಿಕ್ಸಿಂಗ್, ಗ್ರೈಂಡಿಂಗ್, ಗ್ರೇಟಿಂಗ್ ಅಂತ ಜಾಸ್ತಿ ಆಪ್ಷನ್ಸ್ ಜೊತೆಗೆ ನಮ್ಮ ಇಂಡಿಯನ್ ಕುಕಿಂಗ್ ಆಗಿನೇ ಇದನ್ನ 800 ವಾಟ್ ಟೆರಾ ಪವರ್ ಮೋಟರ್ ನ ಕೊಟ್ಟಿದ್ದಾರೆ. ಸೊ ಈ ಉಗಾದಿ ಹೊಸ ವರ್ಷವನ್ನ ಹೆಲ್ತಿ ಅಡಿಗೆ ಜೊತೆಗೆ ಸ್ಮಾರ್ಟ್ ಆಗಿ ಕುಕ್ ಮಾಡೋದಕ್ಕೆ ಈ ಬಾಷ್ ಪ್ಯೂರ್ ಮಿಕ್ಸ್ ಪ್ಲಸ್ ನ ಉಪಯೋಗಿಸಿ.